ಅಂತೇಳಿ ಆ ಉಮೇಶ್ ಅಣ್ಣನವರಲ್ಲಿ ವಿನಂತಿಸಿಕೊಳ್ಳುತ್ತೆ. ಆಧ್ಯಾತ್ಮ ಗುರು ಅವರು ಶಿಕ್ಷಣ ಗುರು. ಓಕೆನಾ? ಯಾರು ಮಾತಾಡ್ಬಾರ್ದು, ಒಂದ ಅಳ್ಳ ಬಿದ್ದಲ್ಲ ಮಾತಾಡ್ಬಾರ್ದು. ಓಕೆನಾ? ಇವತ್ತ ನಿಜಶರಣ ಅಂಬಿಗರ ಚೌಡಯ್ಯನವರ ಜಯಂತಿ ನಿರಂತರವಾಗಿ ವಿಠಲ್ ಏರೂರವ್ರು ಏನಂತಂದ್ರೆ ಎಲ್ಲ ತಾಲೂಕಾ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮಾಡ್ಕೊಂತ ಬಂದಿರು. ಸರ್ಕಾರ ಮಾಡ್ಬೇಕಂತಕ್ಕಂಥದ್ದು ನಿರಂತರ 25 ವರ್ಷ ಹೋರಾಟದಿಂದ ಅಂಬಿಗರ ಚೌಡಯ್ಯನ ಅಭಿವೃದ್ಧಿ ನಿಗಮ ಆಯ್ತು, ಅಂಬಿಗರ ಚೌಡಯ್ಯನ ಜಯಂತಿ ಆಯ್ತು, ಅಂಬಿಗರ ಚೌಡಯ್ಯನ ಪೀಠ ಆಯ್ತು. ಅವರ ಕನಸು ಏನಂತಂದ್ರೆ ನಮ್ಮ ಸಮಾಜದ ಪರಿಶಿಷ್ಟ ಪಂಗಡ ಸೇರ್ತಕ್ಕಂಥದ್ದು ಆಗಬೇಕು, ಕಡುಬಡವರಿಗೆ ಸಹ ಅನುಕೂಲ ಆಗ್ತಕ್ಕಂಥ ಗೊತ್ತಿತ್ತು. ಅದು ಇವತ್ತು ಇನ್ನೂ ಈಡೇರಿಲ್ಲ. ಅವ್ರು ಇವತ್ತು ನಮ್ಮಲ್ಲಿಂದ 12 ವರ್ಷ ಆಯ್ತು ನಮ್ಮಲ್ಲಿ ದೂರ ಆದ್ರು. ಇವತ್ತು ಈ ವೇದಿಕೆ ಮ್ಯಾಗ ಅವ್ರು ಒಬ್ಬರೇ ಕಡೆ ಮೇಲೆ ಅವ್ರು ಇರಬೇಕಾಗಿತ್ತು. ಆದ್ರೆ ಅನಿವಾರ್ಯ ಕಾರಣದಿಂದ ಅವರು ನಮ್ಮಲ್ಲಿ ದೂರ ಆದ್ರೂ ಕೂಡ ಅವರ ತತ್ವ ಆದರ್ಶ ನಮ್ಮ ಜೊತೆ ಬಿಟ್ಟೋಗಿದಾರ. ಪ್ರತಿಯೊಬ್ಬರು ಪಾಲನೆ ಮಾಡ್ತಿದ್ದೇವೆ. ಇವತ್ತು ವಿಶೇಷವಾಗಿ ಮುಂಜಾನೆ ಜಯಂತಿ ಮಾಡಿ ಯಾರವರ ಮನೆಗೆ ಹೋಗ್ತೀವಿ ನಾವು. ಆದ್ರೆ ಗಣಪುರ ಗ್ರಾಮದಲ್ಲಿ ಒಂದ್ ಎತ್ತಿ ಮುಂದೋಗಿದ್ರಿ. ಏನಂದ್ರೆ ಇವತ್ತು ಹಗಲತ್ತಿನ ಯಾವ ಊರಿಗೆ ಕಾರ್ಯಕ್ರಮ ಮಾಡಬೇಕು ಕುಡಿದು ಬರೋ ನಮ್ಮವರೇ. ಯಾವ ಊರು ಯಾಕೆ ಬಂದ ಅಂತ ಕೇಳಿದ್ರು. ರಾತ್ರಿ 9 ಆದ್ರೂ ನೀವು ಯಾರು ಕುಡಿದಿಲ್ಲ ಅಂದ್ರೆ ಇವತ್ತು ನಾವು ಬದಲಾವಣೆ ಆಗಿವಿ, ನಾವು ಜಾಗೃತರಾಗಿವಿ. ಇವತ್ತು ಶಿವಕುಮಾರ ಸ್ವಾಮಿ ಕಡೆಯಿಂದ ಅಂಬಿಗರ ಚೌಡಯ್ಯನವರ ಜೀವನ ಚರಿತ್ರೆ ಮತ್ತು ಅವರ ಸಂಕ್ಷಿಪ್ತ ಮಾಹಿತಿ ಅವರ ಬಗ್ಗೆ ಕೇಳಕ್ ನೀವು ರಾತ್ರಿ ಇಲ್ಲೆಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕೂತಿರ್ತಕ್ಕಂಥದ್ದು ಇದು ನಮ್ಮ ಜಿಲ್ಲೆಯಲ್ಲಿ ಮೊಟ್ಟ ಮೊದಲೇ ಅಂದ್ರೆ ತಪ್ಪಾಗಲ್ಲ. ಮೊಟ್ಟ ಮೊದಲೇ ಇವತ್ತು ಎಷ್ಟೇ ಕೆಲಸ ಇದ್ರು ನಾವು ಮನೆಗೆ ಹೋಗ್ಬೋದು. ನಾನೇ ಇರ್ತೀನಿ. ಇಂಥವೆಲ್ಲ ಕೇಳಬೇಕು. ನಾವು ಪರಿವರ್ತನೆ ಆಗ್ಬೇಕು, ಬದಲಾವಣೆ ಆಗ್ಬೇಕು. ನಾವು ಬಹಳಷ್ಟು ಮಂದಿ ನೋಡಿದ್ರೆ ಅಂಬಿಗರ ಚೌಡಯ್ಯನ ಜಯಂತಿ ಮಾಡ್ತಾರೆ. ಯಾರಿಗೆ ಚೌಡಯ್ಯನ ಏನು ತಂಗಿ ಗೊತ್ತಿಲ್ಲ, ತಾಯಿ ಗೊತ್ತಿಲ್ಲ, ವಚನಗಳು ಗೊತ್ತಿಲ್ಲ. ಸುಮ್ಮನೆ ಡಿಕೆ ಕುಡಿದ್ರನ್ನ ಆ ಉಕ್ಕಿ ಮಾಡಿಸಿದ್ರೆ ಉಂಡು ಹೋದನು. ಹಂಗಾಗಬಾರ್ದು. ಅಂಬಿಗರ ಚೌಡಯ್ಯ ಅನ್ನೋದು ಶ್ರೇಷ್ಠ ವಚನಕಾರ. ಆ ಸಮಯದಲ್ಲಿ ಆ ಗಿಡದ ಎಲಿ ಮೇಗಿನ ವಚನಗಳು ಬರ್ತಿದ್ದ. ಈ ದಡದಿಂದ ಆ ದಡ ಸೇರ್ತಕ್ಕಂತ ವ್ಯಕ್ತಿ ಸುಳಿಗಿಳಿ ಬಂದ್ರೆ ಈ ಆಡದ ಕಟ್ಟಿಗೆ ಆಡದ ಈ ನೀರು ಇರ್ತಾರಲ್ಲ ಅವ್ರು ಬೆಂಡು ಥರ್ಮಕೋಲರ್ ಮೇಲೆ ಆಡ್ದಾಗ ಥರ್ಮಕೋಲ ತೇರ್ತವ ನೀರ್ ಮೇಲೆ ಆಡ್ತಾರ. ಆದ್ರೆ ಕಟ್ಟಿಗೆ ಆಡದಲ್ಲಿ ಜಾಡ್ಸೋದು ಅದನ್ನು ತೇರ್ತದ. ಆದ್ರ ಅಲ್ಲಿ ಹಾವೇರಿ ಬಂದ್ರಿ ನೀವು, ಹಾವೇರಿ ಪೀಠಾಟ ನೀವು ಬಸ್ ತಗೊಂಡ್ಬಂದಿರಿ ಎಲ್ಲರೂ. ಆದ್ರೆ ಅವರು ಕಟ್ಟಿಗೆ ಆಟದಲ್ಲ, ಇವು ಥರ್ಮಕೋಲರ್ ಮೇಲಲ್ಲ ಕಲ್ಲಿನ ಆಟದಲ್ಲಿ ಜಾರಿಸಿರ್ತಕ್ಕಂಥ ವಚನಕಾರ ಎಷ್ಟು ಶಕ್ತಿ ಇರೋರು ಹೇಳ್ರಿ. ಜೀವಂತ ಅವ್ರದ್ದು ನಮ್ಮಿಂದ ದೂರ ಇದೆ. ಇವತ್ತು ದಿವಸ ಸರ್ಕಾರ ಕಾರ್ಯಕ್ರಮ ಆದ್ರೂ ಕೂಡ ನೀವು ಇವತ್ತು ಮಾಡಿದ್ರೆ ಇನ್ನೊಂದು ವಾರ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾರ. ಅದೇ ಮುಖ್ಯವ್ರು ಬರ್ತೀವಲ್ಲ ಡೇಟ್ ಫಿಕ್ಸ್ ಮಾಡಿವಂದ್ರು. ಆಯ್ತು, ಡೇಟ್ ಫಿಕ್ಸ್ ಮಾಡಿದ್ರೆ ಆಯ್ತು ಮಾಡ್ರಿ. ಆದ್ರೆ ನಾವು ಈಗೇನಂದ್ರ ನಮ್ಗೆ ಸ್ವತಂತ್ರ ಸಿಕ್ಕದು ರಾತ್ರಿ ಸಿಕ್ಕದ. ಈಗ ಚೌಡಯ್ಯನಿಗೆ ನಾವು ಗೌರವ ಅಂತ ರಾಜ್ಯದಲ್ಲಿ ನಿಮ್ಮ ಗಣಪುರಲಿಂದ ನಿರಂತರ ಕಾರ್ಯಕ್ರಮ ಮಾಡಿ ಸ್ವಾಮೀಜಿ ಅವರು ನಮ್ಮ ಜೊತೆಗಿರ್ತಾರ. ನಾವೆಲ್ಲ ಅವ್ರು ಕೈ ಕೊಡ್ತೀವಿ. ಹಂತವಾಗಿ ಹೋಬಳಿ ಜೊತೆಗೆ ಏನಾದ್ರು ಇವತ್ತು ದೇಶ ಟೈಮ್ ಮುಗಿಯವರಿಗೆ ಅಲ್ಲೊಂದು ಕಾರ್ಯಕ್ರಮ ಮಾಡ್ತಾ ಹೋಗ್ತಕ್ಕಂಥದ್ದು ಈ ಮಕ್ಕಳಿಗೆ ಯುವ ಪೀಳಿಗೆಗೆ ನಾವು ತಿಳಿಸ್ತಕ್ಕಂಥ ಕೆಲಸ ಮಾಡೋದು. ಇವತ್ತೆಲ್ಲ 8-9 ವರ್ಷದವರು ಏನು 1000 ಬಗ್ಗೆ ಇವ್ರಿಗೆ ಮಾಹಿತಿ ಇಲ್ಲ. ಕೆಲವು ದೊಡ್ಡ ಲೆಕ್ಕ ಗೊತ್ತದ. ಹಂಗಾಗಿ ಅಂಬಿಗರ ಚೌಡಯ್ಯನ ಇವತ್ತ ವಚನ ಆಗಲಿ, ಅವ್ರ ತಿರುಪತಿ ಆಗಲಿ, ಅವರ ಜೀವನ ಚರಿತ್ರೆ ನಾವು ಪ್ರತಿಯೊಬ್ಬರು ತಿಳ್ಕೋಬೇಕು. ಹೆಣ್ಮಕ್ಳು ಗಂಡು ಮಕ್ಕಳು ತಿಳ್ಕೊತಕ್ಕಂಥ ಅದಕ್ಕೆ ಯಾಕೆ ಹೇಳಬೇಕಂದ್ರೆ ನಾವು ಬಾಣ್ಯಾದ ಒಂದು ದೊಡ್ಡದು ಅಂಬಿಗರ ಚೌಡಯ್ಯ ನಾಟಕ ಮಾಡಿದೆ. ಅವ್ರು ಹುಟ್ಟಿ ಬಂದಿರ್ತಕ್ಕಂಥ ಹೆಂಗ್ ಬಂದ್ರು ಹೆಂಗಿಲ್ಲ ಅಂತಕ್ಕಂಥ ಸುಮಾರು ಬೆಳಗ 3000 ಮಂದಿ ಕೇಳಿದ್ರಲ್ಲಿ ಅಲ್ಲಿ ಬಾಡ್ಯಾದ ಚೌಡಯ್ಯನೇ ಕಂಪ್ಲೇಂಟ್ ನಾಟಕ ಮಾಡಿದೀವಿ. ಅದು ಒಂಥರ ಹಂಗ ಮಾಡಿದ್ರೆ ನೀವೇನೋ ಒಂಥರ ಸ್ವಾಮೀಜಿ ಅವರು ಕಳೆದ ಇವತ್ತು ಜಯಂತಿ ದಿವಸ ರಾತ್ರಿನೇ ಬೆಳಿಗ್ಗೆ ನೀವು ಸರಳವಾಗಿ ಆಚರಣೆ ಮಾಡಿದ್ರಿ. ಯಾವುದು ಅಂಬಿಗರ ಚೌಡಯ್ಯನ ಅರ್ಥಪೂರ್ಣ ಮಾಡಿ ಸಾಯಂಕಾಲ ಮಾಡಿದ್ರಿ. ಇಂತ ನಮ್ಮ ಕಡೆಯಿಂದ ಮಾಡೋದು ಸಮಾಜ ಯಾವ ಗೇಟ್ಗಾದ್ರೂ ಮಾಡ್ಬೋದು. ಇದು ಸರ್ಕಾರ ಕಾರ್ಯಕ್ರಮ ಏನಾಯ್ತಂದ್ರೆ ಅಂಬಿಗರ ಚೌಡಯ್ಯನ ಜಯಂತಿ ಮಾಡಿಸೋದು ಸಂಕ್ರಮಣ 14ನೇ ತಾರೀಕು ಆರಾಯ್ತು. 2 ಸಾವಿರ ನಾವು ಮುಖ್ಯಮಂತ್ರಿ ಬಿಡಾದಾಗ 14ನೇ ತಾರೀಕು ಆರ್ಡರ್ ಮಾಡಿದ್ರೆ ಸಾಕಷ್ಟು ಜನ ನಾವೇನ್ ಮಾಡ್ತೀವಿ, ಹೆಣ್ಮಕ್ಳು ಮನೆ ತೊಳಿತಾರೆ, ಎತ್ತು ಮೈ ತೊಳಕ್ ಹೋಗ್ತಾರ. ಅವತ್ತು ಚೌಡಯ್ಯನ ಕಾರ್ಯಕ್ರಮ ಅದ್ದೂರಿ ಆಗಲ್ಲ ಅಂತ ಹೇಳಿ ಮತ್ತೆ ಅವಾಗ ಮುಖ್ಯಮಂತ್ರಿ ಭೇಟಿಯಾಗಿ ನಮ್ಗೆ 21 29 ಮಾಡಂತ ನಾವು ಲೆಟರ್ ಕೊಟ್ಟಾಗ 29 ಹಾವೇರಿ ಪೀಠ ಇತ್ತು, ಮತ್ತೆ 21 ಚೌಡಯ್ಯನ ಜಯಂತಿ ಆಗ್ತಕ್ಕಂಥ ಕೆಲಸ ಇತ್ತು. ಹಂಗಾಗಿ ಅವ್ರು ಹಣ ಬಿಡುಗಡೆ ಆಗಿಲ್ಲ. ಅದಕ್ಕೂ ಮತ್ತೆ ಹೋರಾಟ ಮಾಡಿ ಸುಮಾರು 69 ಲಕ್ಷ ರೂಪಾಯಿ ಅಂಬಿಗರ ಚೌಡಯ್ಯನ ಜಯಂತಿಗೆಲ್ಲ ಅಂಬೇಡ್ಕರ್, ಕನಕ, ವಾಲ್ಮೀಕಿ ಎಲ್ಲಾ ಸಮುದಾಯ ಜಯಂತಿ ಬಿಡುಗಡೆ ಆಗ್ತಾ ಇದು ಬಿಡುಗಡೆ ಆಗಿಲ್ಲ. ಅದಕ್ಕೂ ಕೂಡ ಜಿಲ್ಲೆಗೆ 50, ತಾಲೂಕು 25 ಅಂತಕ್ಕಂಥದ್ದು ಆರ್ಡರ್ ಮಾಡ್ತಕ್ಕಂಥ ಕೆಲಸ 2000 ಇದ್ದಾಗ ಆಯ್ತು. ಇನ್ನೂ ಒಂದು ಸಮಸ್ಯೆ ಅದ, ಅದೊಂದು ಪರಿಶಿಷ್ಟ ಪಂಗಡ ಸೇರ್ತದ್ದು. ನೀವೆಲ್ಲರೂ ಜಾಗೃತ ಆಗಿರ. ನೀವು ಯಾರು ರೋಡ್ ಇಳಿಸೋದಿಲ್ಲ, ನೀವು ಯಾರು ಕರ್ಕೊಂಡು ಹೋಗಲ್ಲ. ನಮ್ಮಲ್ಲಿ ಬುದ್ಧಿಜೀವಿಗಳು ಅದರ, ಹೈಕೋರ್ಟ್ ವಕೀಲರ, ರಿಟೈರ್ಡ್ ಜಡ್ಜ್ ಅರ, ಅಂತವ್ರ ಸಂಘಟ ನಾವು ಅದನ್ನ ಹೋರಾಟ ಮಾಡಿ ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ಮಾಡೋದ. ಅದು ನಾವು ಮಾಡ್ತೀವಿ. ಪಂಜಾಬ್, ಹರಿಯಾಣ, ಮಧ್ಯಪ್ರದೇಶ ಇರ್ತಕ್ಕಂಥ ನಮ್ಮ ಬಾಳ ಅವ್ರ ಜೊತೆಗೆ ಎಲ್ಲ ಚರ್ಚೆ ಮಾಡಿ ಅದು ಕೂಡ ಮಾಡಿ ಮುಂದಿನ ಸಲ ನಿಮ್ಗೆ ಅಲ್ಲಿ ಸಮಸ್ಯೆ
ಪರಿಹಾರ ಮಾಡಲಾಕ ನಿರಂತರ ಹೋರಾಟ ನಾವು ಮಾಡ್ತಿದ್ದೀವಿ. ದಯವಿಟ್ಟು ನಿಮ್ಮನ್ನ ಯಾರನ್ನ ಇಲ್ಲಿ ಕರೆದು ರೋಡಿಗೆ ನಿಲ್ಲಿಸಲಾಗಲ್ಲ. ಕೆಲವರು ನಮ್ಮವರ ತಪ್ಪು ಮಾಹಿತಿ ಕೊಟ್ಟು ನಿಮ್ಮನ್ನೆಲ್ಲ ಕರೆದ ಇದು ಮಾಡ್ತದ. ಇಲ್ಲಿ ನಾವು ಹೊಡೆದಿರಾಗಲ್ಲ. ಇದು ಕೇಂದ್ರ ಸರ್ಕಾರ ಆದಂತದ. ಇವತ್ತು ಭೀಮರಾಯಣ್ಣ ಅವರು ಇದ್ದಾರ, ರಿಟೈರ್ ಆಗ್ಯಾರ. ಈಗ ಅವ್ರನ್ನ ಏನದ ಜವಾಬ್ದಾರಿ ಹೊರ ಈಗ ಜವಾಬ್ದಾರಿ ಈಗ ಪೊಲೀಸ್ ಸ್ಟೇಷನ್ ನಮ್ಗೆಲ್ಲರೂ ಬೇಕಿರೋರು. ಈಗ ಅಂಬಿಗರ ಚೌಡಯ್ಯ ಅವೆಲ್ಲ ಕುಂದಿಸ್ರಿ ಸ್ವಾಮೀಜಿ ನಾವು ಇವ್ರೇನದ ಯಾವ್ಯಾವ ಕೊಟ್ಟು ಬಲಕ್ಕೆ ಯಾರು ಕೊಡ್ತೀವಿ ಸ್ವಾಮೀಜಿ ಅವ್ರು ಹೇಳ್ಕೊಂಡು ಹೋಗ್ತೀವಿ. ಚೌಡಯ್ಯ ತಾನೇ ಬೈಲಿ ಬರ್ತಾನ. ನೀವೆಲ್ಲರೂ ಜಾಗೃತರಾಗಿ ಇವ್ರಿಗೆ ಮನೆ ಕುಂದಲ್ಲ ಬಿಡಬಾರ್ದು. ಸಾಲ ಕೊಟ್ಟಾಗ ಫೋನ್ ಹತ್ರಿ ನಾನು ಅವ್ರು ಬಿಡಲ್ಲ. ಸ್ವಾಮೀಜಿ ಅವ್ರು ಇರ್ತಾರ. ಇದು ಹಂತವಾಗಿ ಎಲ್ಲರ ಕಡೆ ಮಾಡ್ಕೊಂತ ಹೋಗೋಣ. ಯಾಕಂದ್ರೆ ಇವ್ರು ಕೆಲಸ ಮಾಡಿ ಸುಮ್ಕುಂತ ಅಂದ್ರೆ ಅವ್ರಿಗೆ ಸುಮ್ಕುಲಕ್ಕಾಗಲ್ಲ. 24 ಗಂಟೆ ಕೆಲಸ ಮಾಡಿ ಬರಲ್ಲ. ಮಿಲಿಟರಿ ಕೆಲಸ ಮಾಡಿ ಬಂದು ಮತ್ತೆ ಇಲ್ಲಿ ಮಾಡ್ಯಾರ. 2 ಕಡೆಗೆ ಜವಾಬ್ದಾರಿ ಮಾಡ್ಯಾರ. 3ನೇ ಕಡೆಗೆ ಸಮಾನ ಪರಿಶಿಷ್ಟ ಪಂಗಡದ ಸೇರಿದವರಿಗೆ ನಿರಂತರ ಹೋರಾಟ ಮಾಡ್ತೀವಿ. ನೀವು ಮನೆ ಕೂತಲ್ಲೇ ಟಿವಿಯಲ್ಲಿ ಪತ್ರಿಕೆಯಲ್ಲಿ ನೋಡತಕ್ಕಂಥ ಕೆಲಸಕ್ಕ ನಾವು ಮುಂದೆ ಹಾಕ್ತೀವಿ. ಸ್ವಾಮೀಜಿ ಇವರು ಇರ್ತಾರ. ಎಲ್ಲರೂ ಕಲಿತು ಈ ಕಟ್ಟಕರ ವ್ಯಕ್ತಿ ಕೃಷಿ ಕೂಲಿ ಕಾರ್ಮಿಕ ಬಡಬಡವರಿಗೆ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಇಲ್ಲೊಬ್ರು ಬಂದರ ಎಲ್ಲಿ ಸಾಮಿನವರು ನೀವಂದ್ರ ಬೆಂಗಳೂರು ಎಳ್ನೀರು ಒಂದು ಕೆಜಿ ಅಲ್ಲಿಂದ ಮಾಡಿ ಮನೆ ನಂಬರ್ ಬಂದ ಕೂಲಿಲ್ಲ. ಚೌಡನ ವಚನ ಕೂಡ ಇವತ್ತಿನ ದಿವಸ ಚಂದಪ್ಪ ನೋಡ ಅಂಗವೈಕಲ್ಯರು ಕೂಡ ಎಳ್ನೀರು ಮಾಡ್ತ ನಮ್ಗೆ ಗೊತ್ತಿಲ್ಲ. ಇವೆಲ್ಲ ಕರ್ಕೊಂಡ್ ಬಂದ್ರು. ಇದನ್ನ ಯಾಕೆ ಕರ್ಕೊಂಡ್ ಬಂದ್ರಪ್ಪ ನಮ್ಮೂರತ್ನೇ ಅಂತ ಚೌಡನ ವಚನ ಮಾಡಿದ್ರೆ 25,000 ಜನ ನೋಡ್ರಪ್ಪ ಒಂದು ವಚನ ಏನು ಒಂದೇ ವಚನ ಹೇಳಪ್ಪ ಅಂದಿಲ್ಲ. ಅದು ಮಾಡಿದ್ರೆ 20,000 ಮುಂದೆ ಮ್ಯಾಲ ಎಕರೆ ಫೋನ್ 78,000 ಒಂದೇ ವಚನ ಹೇಳಿದ್ಮೇಲೆ ಅಮ್ಮದೇವ್ರಿಗೆ ಬಂದ್ರು. ವಚನ ಹೇಳ್ತಂದ ಇಲ್ಲ ಎಲ್ಲ ಹೇಳಿದ್ರೆ ಸಾಕು ಮಾಡ್ತಾರ. ಸಾಕಪ್ಪ ನನಗ ಒಂದು ವಚನ ಹೇಳ್ಬಿಡ ಅಂದ್ರೆ ಚೌಡೈನ ವಚನ ನಾಳೆ ಯಾವಂತ 19ನೇ ತಾರೀಕು ರಾತ್ರಿ ನಾವು 20 ತಾರೀಕು ಆಗಿವಿ. 75,000 ಜನ ಆತ ವಚನ ಹೇಳಿ ನೋಡ್ಯಾರ. ಒಂದೇ ವಚನ ಇಲ್ಲೇ ಕಾಟ್ರಿ ನೀವು ಅದನ್ನು. ಅದಕ್ಕೆ ಈ ಮಕ್ಕಳಿಗೆ ಕೂಡ ನಾನು ವಚನಗಳು ಕೊಟ್ಟಿದ್ದೇನೆ. ಪ್ರತಿಯೊಂದು ಈ ಸರಿ ಏನ್ ಮಾಡಿದೀನಿ ವಚನಗಳು ಮಾಡಿದೀನಿ. 13 ವಚನ ಈ ಸರಿ ಮಾಡಿದೀನಿ. ನೆಕ್ಸ್ಟ್ ಮತ್ತೆ ಅವ್ನು 13 ಪ್ರತಿಯೊಂದು ವಚನಗಳು ಹೇಳ್ತಾರ. ಅದು ಅಂಬಿಗರ ಚೌಡನ ಆಚರಣೆ ಮಾಡ್ಬೇಕಂತಕ್ಕಂಥದ್ದು ನಾವು ವಚನ ಕಾಪಿಗಳನ್ನು ಕೊಟ್ಟಿದ್ದೀನಿ. ನಿರಂತರ ಮಕ್ಕಳು ಮಾಡಿ ನಿಮ್ಮ ಗಣಪೂರ ಜೊತೆಗೆ ನಾನು ಯಾವಾಗಲೂ ಹೆಣ್ಣಾಗಲಿ ಗಣ್ಣಾಗಲಿ ಅನ್ಯಾಯ ಆದ್ರೂ ನಾ ಯಾವಾಗಲೂ ನಾನು ಮಲ್ಕೊಂಡಿಲ್ಲ. ನಿಮ್ ಜೊತೆಗೆ ಇರ್ತೀನಿ. ನೀವು ಜಾಗೃತರಾಗಿ ದಯವಿಟ್ಟು ಇವತ್ತು ದಿವಸ ಇಷ್ಟು ಶಾಂತಿ ಇದೆ ಅಂದ್ರೆ ನೀವ್ ಯಾರು ಕೊಡುದಿಲ್ಲ, ಮದ್ಯ ಸೇವನೆ ಮಾಡಿಲ್ಲ, ಅಡ್ಡದಾರ ಇರಲಿಲ್ಲ. ನಿಮ್ಮ ಊರ್ಲಿಂದ ಇದು ಇರ್ತಕ್ಕಂಥ ಯಾಕೆ ಜಿಲ್ಲೆ ಸಂಪೂರ್ಣ ಎಲ್ಲ ರಾಜ್ಯದಲ್ಲಿ ಇದು ಬೆಳಗ್ಗೆ ಬರ್ತಕ್ಕಂಥ ಕೆಲಸ ಆಗಲ್ಲ ಅಂತ ಹೇಳ್ತಾ ನಾನು 2 ಮಾತು ಹೋಗ್ತೀನಿ. ಜೈ ಅಂಬೇಡ್ಕರ್, ಜೈ ಅಂಬೇಡ್ಕರ್. ಅವರು ಸದಾ ಜನರ ಒಳಿತಿಯಾಗಿ ಶ್ರಮಿಸತಕ್ಕಂತ ಶ್ರೀ ಉಮೇಶ್ ಮುತ್ತಣ್ಣನವರು ಕೂಡ ವೇದಿಕೆಗೆ ಆಗಮಿಸಬೇಕಂತೇಳಿ ಅವರನ್ನು ವಿನಂತಿಸಿಕೊಳ್ಳುತ್ತೇನೆ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉದ್ಘಾಟನೆ ನಮ್ಮ ಈ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಶರಣಪ್ಪಗೌಡ ಕೌಡೂರ್, ಉಮೇಶ್ ಮುದ್ನಾಳ್, ಮಲ್ಲಣ್ಣ ಕೊಡ್ಮತ್ತೂರ್, ಭೀಮರಾವ್ ಬಂಕಿಯಮ್ಮನವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಉದ್ಘಾಟನೆಯನ್ನು ನೆರವೇರಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ದಿವಾಕರ ದೀಪೇನ ಆರಿತೆ ಪಾಪಂ ಸಂಧ್ಯಾ ಜ್ಯೋತಿ ನಮಸ್ತುತೆ ಎಂತಕ್ಕಂಥ ವಿಚಾರವನ್ನು ನಾವು ಈ ಸಮಯದಲ್ಲಿ ಹೇಳುತ್ತಾ ಕತ್ತಲಿನಿಂದ ಬೆಳಕಿನೆಡೆಗೆ ಸಾಗಿ ಸಕಾರಾಂತೆ ಬೆಳಗ್ಗೆ ಆಚರಣೆ ಆಗ್ತದೆ. ಆದರೆ ಅಂಬಿಗರ ಶರಣರ ಮನಸ್ಸು ವಿಚಾರಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಇರುವುದರಿಂದ ನಾವು ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಅವರ ವಚನಗಳನ್ನು ಪಾಲಿಸ್ತೀವಿ ಅಂತಕ್ಕಂಥ ಒಂದು ಮಾರ್ಗದರ್ಶನವನ್ನು ಮಾಡಿರ್ತಕ್ಕಂಥ ಸಾಮಾಜಿಕ ಹೋರಾಟಗಾರರು, ಎಲ್ಲಾ ಜನರಿಗೆ ಸೇವೆಯನ್ನು ಒದಗಿಸಿರ್ತಕ್ಕಂಥ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಉಮೇಶ್ ಅಣ್ಣನವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಅತ್ಯಂತ ಮಹತ್ವವಾದದ್ದು ಈ ಜಗತ್ತಿಗೆ ಸೂರ್ಯನು ಈಗ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ಈಗ ಸ್ವಾಗತ
ಜೋರಾದ ಚಪ್ಪಾಳೆಯೊಂದಿಗೆ ಮಾನ್ಯರನ್ನು ಸನ್ಮಾನಿಸಬೇಕು. ಮುಂದಿರ್ತಕ್ಕಂಥ ಮುದ್ದು ಮಕ್ಕಳು ಊರಿನ ಹಿರಿಯರೆಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರನ್ನು ಸನ್ಮಾನಿಸಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿರ್ತಕ್ಕಂಥ ಶ್ರೀ ಬಸವರಾಜ್ ಬಾಲಪ್ನವರವರಿಗೆ ಧನ್ಯವಾದ.